प्यारे विद्यार्थियों, आप सबका स्वागत है फिर से हिंदी कक्षा में। पार्ट 9 अगला भाग ईमानदारों के सम्मेलन में। इसको लिखने वाले लेखक है हरिशंकर परसाई। हमने इस पार्ट में क्या जाना था? एक ईमानदार लेखक को उन्हें एक सम्मेलन में इनवाइट किया गया था। वे उस सम्मेलन में जाने वाले थे और वहां तक हमने देखा था। अभी अगला भाग आपके सामने प्रस्तुत किया जा रहा है, आपको ध्यान देना है। लोग जा चुके थे, मैं था मुख्य अतिथि। मुझसे लोग बातें कर रहे थे, मैं चलने लगा तो चप्पल पहनने गया, देखा मेरी चप्पलें गायब थी। ನೋಡ್ರಿ, ಇಲ್ಲಿ ನಮಗೆ ಏನು ತಿಳಿಸ್ತಾ ಇದ್ದಾರೆ ಲೇಖಕ ಅವರು? ಲೋಗ್ ಜಾ ಚುಕೆ ಥೆ ಅಂದರೆ ಇಲ್ಲಿ ಒಂದು ಒಳ್ಳೆ ಸಮ್ಮೇಳನದಲ್ಲಿ ಇವರು ಭಾಷಣವನ್ನು ಕೊಟ್ಟಿದ್ರು. ಆ ಭಾಷಣ ಕೇಳಿದ ಮೇಲೆ ಸಾಕಷ್ಟು ಜನ ಬಂದಿದ್ರು. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ರು. ಅಂಥದ್ದು ಒಂದು ದೃಶ್ಯ ಇತ್ತು ಅಂತ ಇಲ್ಲಿ ನಮಗೆ ಲೇಖಕ ಅವರು ತಿಳಿಸ್ತಾ ಇದ್ದಾರೆ. ಆವಾಗ ಇವರು ತಾವು ಬರ್ತಿದ್ರು ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಮೈ ಥಾ ಮುಖ್ಯ ಅತಿಥಿ ಅಂದರೆ ನನ್ನ ಜೊತೆ ನಾನು ಇಲ್ಲಿ ಇರುವ ಮುಖ್ಯ ಅತಿಥಿ ಆಗಿದ್ದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುझे ಲೋಗು ಬಾತೆ ಕರ್ ರಹೆ ಥೆ ಅಂದರೆ ಆ ಸಮ್ಮೇಳನದಲ್ಲಿ ನಾನು ಮುಖ್ಯ ಅತಿಥಿ ಆಗಿದ್ದೆ. ಎಲ್ಲ ಜನ ನನಗೆ ಮಾತಾಡ್ತಿದ್ರು. ಮೈ ಚಲನೆ ಲಗ, ಅದೇ ನನಗೆ ಮಾತಾಡ್ತಾ ಇದ್ರು. ನಾನು ಅದೇ ಮುಂದೆ ಮುಂದೆ ಅವ್ರು ಮಾತಾಡ್ತಾ ಅವ್ರ ಜೊತೆ ಬರ್ತಾ ಇದೆ. ತೋ ಚಪ್ಪಲ್ ಪಹನ್ನೆ ಗಯಾ, ಆವಾಗ ನಾನು ಮಾತಾಡ್ತಾ ನನ್ನ ಸ್ಲೀಪರನ್ನು ಹಾಕ್ಕೊಳಕ್ಕೆ ನಾನು ಹೋಗಿದೆ. ದೇಖಾ ಮೇರಿ ಚಪ್ಪಲೆ ಗಾಯಬ್ ಥಿ, ನಾನು ಸ್ಲೀಪರ್ ಹಾಕ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆವಾಗ ನಾನು ಏನು ನೋಡ್ತಾ ಇದ್ದೀನಿ, ನನ್ನ ಸ್ಲೀಪರೇ ಇಲ್ಲಲ್ಲ, ಅಲ್ಲಿ ಎಲ್ಲಿ ಹೋಗಿದ್ದಾವೆ, ಗಾಯಬಾಗಿದ್ದಾವೆ ಅಂತ ವಿಚಾರ ಮಾಡ್ತಾ ಇದ್ದಾರೆ. ನೈ ಅವರು ಅಚ್ಚಿ ಚಪ್ಪಲೆ ಥಿ, ನನ್ನ ಹೊಸ ಸ್ಲೀಪರ್ಸ್ ಇದ್ದವು, ಎಲ್ಲಿ ಹೋಗಿದ್ದಾವೆ, ಎಲ್ಲಿಲ್ಲ ಅಂತ ಅವರು ಹುಡುಕ್ತಾ ಇದ್ದಾರೆ. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾನಿ ಚಪ್ಪಲೆ ಬಚಿ ಥಿ, ಆ ಸಮ್ಮೇಳನಲ್ಲಿ ಎಲ್ಲ ಸ್ಲೀಪರ್ಸ್ ಇಲ್ಲಿ ಯಾವ ಸ್ಲೀಪರ್ಸ್ ಇದ್ದಿಲ್ಲ, ಅಲ್ಲಿ ಒಂದು ಹಳೆ ಸ್ಲೀಪರ್ ಇದ್ವು ಅಂತ ಹೇಳ್ತಾ ಇದ್ದಾರೆ. ಮೇನೆ ಉನೇಹಿ ಪಹನ್ ಲಿಯಾ, ನಾನು ಏನು ಮಾಡಿದ್ದೆ, ಅದೇ ಹಳೆ ಸ್ಲೀಪರನ್ನು ಹಾಕ್ಕೊಂಡೆ. ಯಹ ಬಾತ್ ಫೈಲ್ ಗೈ ಕೆ ಮೇರಿ ನೈ ಚಪ್ಪಲೆ ಕೋಯಿ ಪಹನ್ ಗಯಾ, ಈ ಮಾತು ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಇಸ್ ಹಾನೆಸ್ಟ್ ಸಮ್ಮೇಳನಲ್ಲಿ ಲೇಖಕ ಏನು ಬಂದಿದ್ದಾರೆ ಅಲ್ಲ, ಅವ್ರ ಸ್ಲೀಪರ್ಸ್ ಇಲ್ಲ, ಯಾರು ತಗೊಂಡು ಹೋಗಿದ್ದಾರೆ, ಕಳುವಾಗಿದ್ದಾವೆ, ಈ ಮಾತು ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಏಕ್ ಇಮಾನ್ದಾರ್ ಡೆಲಿಗೇಟ್ ಮೇರೆ ಕಮರೆ ಮೇ ಆಯೆ, ಅದೇ ಸಮಯದಲ್ಲಿ ಒಳ್ಳೆ ಅತಿಥಿ ಅವ್ರ ರೂಮಲ್ಲಿ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಅತಿಥಿ ಕಹನೆ ಲಗೆ ಕ್ಯಾ ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ, ಅವ್ರು ಹೇಳ್ತಿದ್ರು, ಹೌದಾ ನಿಮ್ಮ ಸ್ಲೀಪರ್ ಯಾರು ಹಾಕ್ಕೊಂಡು ಹೋಗಿದ್ದಾರೆ, ನಿಮ್ಮ ಸ್ಲೀಪರ್ ಕಳ್ತನ ಆಗಿದ್ದಾವೆ, ಕಳುವು ಆಗಿದ್ದಾವೆ ಅಂತ ಲೇಖಕ್ಕೆ ಒಬ್ಬ ಅತಿಥಿ ಕೇಳ್ತಾ ಇದ್ದಾರೆ. मैंने कहा हाँ, इतने बड़े सम्मेलन में चप्पलों की अदला बदली हो ही जाती ही. ನೋಡ್ರಿ, ಅವ್ರೇನಂತ ಹೇಳ್ತಾ ಇದ್ದಾರೆ ಲೇಖಕ ಅವರು, ಹೌದಪ್ಪ, ಎಷ್ಟು ದೊಡ್ಡ ಸಮ್ಮೇಳನ ಇದೆ, ಇಂಥ ಒಂದು ದೊಡ್ಡ ಸಮ್ಮೇಳನಲ್ಲಿ ಏನಾಗುತ್ತದೆ, ಸ್ಲೀಪರ್ಸ್ ಯಾರನ್ನ ಕಳ್ತನ ಅಂದರೆ ಅವರು ಗಡ್ಬಡಲ್ಲಿ ಗಲಾಟೆಯಲ್ಲಿ ನಮ್ಮ ಸ್ಲೀಪರ್ಸ್ ಅಂದರೆ ಅವ್ರ ಸ್ಲೀಪರ್ಸ್ ಕಂಡಿಲ್ಲ ಅಂದರೆ ನಮ್ಮ ಸ್ಲೀಪರ್ಸ್ ಹಾಕ್ಕೊಂಡು ಹೋಗಿರಬಹುದು, ಇದು ಮಾಮೂಲಲ್ಲ ಅಂತ ಈ ತರಹ ಲೇಖಕ ಆ ಅತಿಥಿಗೆ ಹೇಳ್ತಾ ಇದ್ದಾರೆ. फिर मैंने ध्यान से देखा उनके पाँव में मेरी ही ಚಪ್ಪಲೆ ಥಿ. ನೋಡ್ರಿ, ಅವರು ಬಹಳ ಗಮನ ಕೊಟ್ಟು ನೋಡ್ತಾ ಇದ್ದಾರೆ. ಆ ಅತಿಥಿ ಅವ್ರಿಗೆ ಏನು ಮಾತಾಡ್ತಾ ಇದ್ದಾರಲ್ಲ, ಅವ್ರ ಕಾಲಲ್ಲಿ ಲೇಖಕ ಅವ್ರ ಸ್ಲೀಪರ್ಸ್ ಇದ್ದು ಅವ್ರ ಗಮನದಿಂದ ನೋಡ್ತಾ ಇದ್ದಾರೆ. ಇವರು ನನಗೆ ಏನು ಮಾತಾಡ್ತಾ ಇದ್ದಾರಲ್ಲ, ಅವರೇ ನನ್ನ ಸ್ಲೀಪರ್ ಹಾಕ್ಕೊಂಡಿದ್ದಾರೆ ಅಲ್ಲ ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. ವಹಾ ಭಿ ಮೇರಿ ಚಪ್ಪಲೆ ದಿಖ್ ರಹೆ ಥೆ, ನೋಡ್ರಿ ಅಲ್ಲೇ ನಾನೇನು ನೋಡ್ತಾ ಇದ್ದೀನಿ, ನನ್ನ ಸ್ಲೀಪರ್ ಇದಾವಲ್ಲ ಇವು ಅಂತ ಇವರು ನಮಗೆ ಲೇಖಕ್ ತಿಳಿಸ್ತಾ ಇದ್ದಾರೆ. ವೇ ಬಹುತ್
करके उन्हीं ही की थी ನೋಡ್ರಿ. ಹೌದಲ್ಲ, ಇದು ನನ್ನ ಇದಾವಲ್ಲ, ಬೇರೆಯವ್ರದ್ದು ಏನು ಕಾಣ್ತಾ ಇಲ್ಲ, ಇವರು ಏನು ನನಗೆ ಹೇಳ್ತಾ ಇದ್ದಾರ, ನನ್ನ ಸ್ಲೀಪರ್ ಹಾಕ್ಕೊಂಡು ನನಗೆ ಹೇಳ್ತಾ ಇದ್ದಾರೆ ಅಲ್ಲ. ಲೇಖಕ್ ತನ್ನನ್ನು ತಾನು ವಿಚಾರ ಮಾಡ್ತಾ ಇದ್ದಾರೆ. पर वह बेहिचक मुझे समझाने लगे, देखिए चप्पलें एक जगह नहीं उतारनी चाहिए. ಲೇಖಕ್ ಅವರಿಗೆ ಅತಿಥಿ ಏನಂತ ಹೇಳ್ತಾ ಇದ್ದಾರೆ, ಲೇಖಕ್ ಅವ್ರ ಸ್ಲೀಪರ್ ತಾವೇ ಹಾಕ್ಕೊಂಡು ಮತ್ತೆ ಅವ್ರಿಗೆ ಏನಂತ ಅವರು ಹೇಳ್ತಾ ಇದ್ದಾರೆ, ಸಜೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಯಾವಾಗಲೂ ಯಾವ ಸಮ್ಮೇಳನ ಇರಲಿ, ಫಂಕ್ಷನ್ಸ್ ಇರಲಿ, ಎಲ್ಲಿನ ಹೋಗಿದ್ರೇನು ಒಂದೇ ಕಡೆ ನೀವು ಸ್ಲೀಪರ್ಸ್ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಏಕ್ ಚಪ್ಪಲ್ ಯಹಾ ಉತಾರಿಯೇ ತೋ ದೂಸರಿ 10 ಫೀಟ್ ದೂರ. ನೋಡ್ರಿ, ಒಂದು ಸ್ಲೀಪರ್ ಒಂದು ಕಡೆ ಈ ಕಡೆ ಇಟ್ಟಿದ್ರಿ ಅಂದರೆ ಇನ್ನೂ ಒಂದು ಸ್ಲೀಪರ್ 10 ಫೀಟ್ ದೂರಷ್ಟು ನೀವು ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಆವಾಗ ಏನಾಗುತ್ತದೆ, ನಿಮ್ಮ ಸ್ಲೀಪರ್ ಯಾರು ತಗೊಳಲ್ಲ, ಕಳುವಾಗಲ್ಲ. ಏಕ್ ಹಿ ಜಗ ಜೋಡಿ ಹೋಗಿ ತೋ ಕೋಯಿ ಭಿ ಪಹನ್ ಲೇಗ. ನೋಡ್ರಿ, ನಿಮ್ಮ ಸ್ಲೀಪರ್ ಒಂದೇ ಕಡೆ ನೀವು ಜೋಡಿಯಾಗಿ ಬಿಟ್ರೆ ಯಾರಾದ್ರೆ ಹಾಕೊಂಡು ಹೋಗ್ಬೋದಲ್ಲ, ಸ್ವಲ್ಪ ನೀವು ವಿಚಾರ ಮಾಡ್ರಿ ಅಂತ ಈ ಮಾತು ಲೇಖಕ್ ಅವರಿಗೆ ಆ ಡೆಲಿಗೇಟ್ ತಿಳಿಸ್ತಾ ಇದ್ದಾರೆ. ಮೇನೆ ಐಸಾ ಹಿ ಕಿಯಾ ಥಾ. ಅದಕ್ಕೆ ನಾನು ಏನು ಮಾಡಿದೆ, ನಾನು ಹೊಸ ಸ್ಲೀಪರ್ ಅಲ್ಲ, ನಾನು ಅದೇ ತರಹ ಮಾಡಿದೆ, ಅದಕ್ಕೆ ನನ್ನ ಸ್ಲೀಪರ್ ಯಾರು ಹಾಕ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈ ದೇಖ್ ರಹಾ ಥಾ ಕೆ ವಹ ಮೇರಿ ಹಿ ಚಪ್ಪಲೆ ಪಹನೆ ಹೈ और मुझे समझा रहे हैं. ನೋಡ್ರಿ, ನಾನು ನೋಡ್ತಾ ಇದ್ದೀನಿ ಅವ್ರ ಕಾಲಿಗೆ ಅವರು ನನ್ನ ಸ್ಲೀಪರೇ ಹಾಕ್ಕೊಂಡು ನನಗೆ ಹೇಳ್ತಾ ಇದ್ದಾರೆ ಅಲ್ಲ, ಎಂಥ ಜನ ಇದ್ದಾರೆ ಅಂತ ಲೇಖಕ್ ವಿಚಾರ ಮಾಡ್ತಾ ಇದ್ದಾರೆ. फिर क्या होता है, मैंने कहा कोई बात नहीं. ನಾನು ಹೇಳಿದೆ, ಆಯ್ತಾಯ್ತು, ಏನು ಮಾತಿಲ್ಲ, सुबह दूसरी खरीद लूँगा, आपकी चप्पलें नहीं गई, यह गनीमत है. ನೋಡ್ರಿ, ನಾನು ಬೆಳಗಾದ ತಕ್ಷಣ ಹೊಸ ಸ್ಲೀಪರ್ಸ್ ತಗೋಬಹುದು, ಅಂದರೆ ನಿಮ್ಮ ಚಪ್ಪಲ್ ಯಾರು ತಗೊಂಡು ಹೋಗಿಲ್ಲಲ್ಲ, ಬಹಳ ಸಂತೋಷದ ಮಾತಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. फिर मैंने देखा कि एक बिस्तर की चादर गायब है. ಆಮೇಲೆ ನಾನು ನೋಡ್ತಾ ಇದ್ದೀನಿ ಮನೆಯಲ್ಲಿ, ಅಂದರೆ ರೂಮಲ್ಲಿ ಬಂದಿದ ತಕ್ಷಣ ಇನ್ನೂ ಒಂದು ಬೆಡ್ಶೀಟ್ ಇಲ್ಲ ಅಲ್ಲ ಅಂತ ಇವರು ಹೇಳಿದರು. मैंने आयोजनकर्ताओं से कहा तो उन्होंने जवाब दिया, होटल वाले ने धोने को भेज दिया होगा. ಅಂದರೆ भेज दी होगी ಅಂದರೆ ಇವರೇನಂತ ಹೇಳ್ತಾ ಇದ್ದಾರೆ, ಹೋಟೆಲಲ್ಲಿ ಬಂದಿದ ತಕ್ಷಣ ಲೇಖಕ್ ಅವರು ಅಲ್ಲಿ ಇರುವ ಆಯೋಜನಕರ್ತ ಅಂದರೆ ಆರ್ಗನೈಸರ್ಸ್ ಏನಿರ್ತಾರೆ, ಅವ್ರ ಜವಾಬ್ದಾರಿ ತಗೊಂಡಿರ್ತಾರಲ್ಲ, ಅವ್ರಿಗೆ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ, ನನ್ನ ಬೆಡ್ಶೀಟ್ ಯಾರು ತಗೊಂಡೋಗಿದ್ದಾರೆ ಇಲ್ಲಿ ಅಂದರೆ ಅವ್ರೇನು ಹೇಳಿದ್ದಾರೆ ಆ ಮಾತಿಗೆ, ಹೋಟೆಲ್ ಅವರು ವಾಶ್ ಮಾಡೋಕ್ಕೆ ತಗೊಂಡೋಗಿರಬಹುದು. ದೂಸರಿ ಆ ಜಾಯಿಗಿ, ಅವ್ರು ಇನ್ನೂ ಒಂದು ಬೆಡ್ಶೀಟ್ ಹಾಕಬಹುದು. ಪರ್ ದೂಸರಿ ಆಯಿ ನಹಿ, ಮತ್ತೆ ಅವರು ನೋಡ್ತಾನೆ ಇದ್ದಾರೆ, ಬೇರೆ ಬೆಡ್ಶೀಟ್ ಬಂದೇ ಇಲ್ಲ. दूसरे दिन घोष्टियाँ ಶುರು ಹೋಗಿ. ನೆಕ್ಸ್ಟ್ ಡೇ ಏನಾಯಿತು, ಘೋಷ್ಟಿಯಾ ಅಂದರೆ ಅಲ್ಲಿ ಮತ್ತೆ ಆ ಸಮ್ಮೇಳನಲ್ಲಿ ಸ್ಟಾರ್ಟ್ ಆದವು ಅಂತ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ರಾತ್ ಕೋ ಘೋಷ್ಟಿಯೋं से लौटा, देखा के 2 और चादरें गायब है, तीनों चली गई. ಅವರು ನೈಟ್ ಮತ್ತೆ ಆ ಸಮ್ಮೇಳನಲ್ಲಿ ಘೋಷ್ಠಿ ಎಲ್ಲ ನಡೆದಿದ್ದಲ್ಲ, ಎಲ್ಲ ಆಗಿದ ಮೇಲೆ ತನ್ನ ರೂಮ್ಗೆ ಬರುತ್ತಾರೆ. ಆವಾಗೆ ನೋಡ್ತಾ ಇದ್ದಾರೆ, ಫಸ್ಟ್ ಒಂದು ಬೆಡ್ಶೀಟ್ ಇದ್ದಿಲ್ಲ, ಇನ್ನೂ 2 ಇದ್ದಿಲ್ಲ, ಅಂದರೆ ಟೋಟಲ್ ಈಗ 3 ಬೆಡ್ಶೀಟ್ ಗಾಯಬಾಗಿದ್ದಾವೆ ಎಲ್ಲ ಅಂತ ಲೇಖಕ್ ನೋಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ನೋಡ್ರಿ ಏನಾಗುತ್ತದೆ, दूसरे दिन बैठक में जाने के लिए धूप का चश्मा खोजने लगा तो नहीं मिला, ಶಾಮ್ ಕೋತೋ ಥಾ. ಅವರು ಸೆಕೆಂಡ್ ಡೇ ಮತ್ತೆ ಆ ಸಮ್ಮೇಳನಲ್ಲಿ ಹೋಗಬೇಕಾಗಿತ್ತು, ಅವರು ತನ್ನ ಸ್ಪೆಕ್ಟ್ಸ್ ಅನ್ನು ಹುಡುಕ್ತಾ ಇದ್ದಾರೆ, ಕೂಲಿಂಗ್ ಗ್ಲಾಸ್ ಸಿಗ್ತಾ ಇಲ್ಲ, ಎಲ್ಲಿ ನಾನು ಸಾಯಂಕಾಲ ಇಟ್ಟಿದ್ದೆಲ್ಲ ಇಲ್ಲೇ ಅಂತ ಹುಡುಕ್ತಾ ಇದ್ದಾರೆ. मैंने एक दो लोगों से कहा तो बात फैल गई. ಇದೇ ಮಾತು ನಾನು ಒಂದಿಬ್ಬರಿಗೆ ಹೇಳಿದ ತಕ್ಷಣ ಎಲ್ಲ ಕಡೆ ಈ ಮಾತು ಏನಾಯಿತು, ಸ್ಪ್ರೆಡ್ ಆಯಿತು. इसी समय
ಬಗಲ್ ಕೆ ಕಮರೆ ಮೇ ಹಲ್ಲಾ ಹುವಾ. ಇದೇ ಸಮಯದಲ್ಲಿ ಪಕ್ಕದ ರೂಮಲ್ಲಿ ಸಾಕಷ್ಟು ಸೌಂಡ್ ಬರ್ತಾ ಇದೆ. ಅರೆ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ಯಹೀ ತೋ ರಖಾ ತಾ. ಇನ್ನ ಒಂದು ಪಕ್ಕದ ರೂಮಲ್ಲಿ ಸೌಂಡ್ ಬರ್ತಾ ಇದೆ, ನನ್ನ ಬ್ರೀಫ್ ಕೇಸ್ ಇಲ್ಲೇ ಇತ್ತು, ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದಾರೆ. मैंने पूछा, ಅಲ್ಲಿ ಹೋಗಿ ಲೇಖಕ್ ಕೇಳ್ತಾ ಇದ್ದಾರೆ, ಉಸ್ಮೆ ಪೈಸೆ ನಹಿ ಥೆ, ಆ ಬ್ರೀಫ್ ಕೇಸಲ್ಲಿ ದುಡ್ಡೇನಾರ ಇತ್ತು ಅಂತ ಕೇಳ್ತಾ ಇದ್ದಾರೆ. ಜವಾಬ್ ಮಿಲಾ, ಪೈಸೆ ತೋ ನಹಿ ಥೆ, ಕಾಗಜಾತ್ ಥೆ. ದುಡ್ಡು ಏನು ಇದ್ದಿಲ್ಲ, ಬಟ್ ಆ ಬ್ರೀಫ್ ಕೇಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ಸ್ ಪೇಪರ್ಸ್ ಇದ್ದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. मैंने कहा तो मिल जाएगा, ವಿಚಾರ ಏನು ಮಾಡಬಾರ್ದು, ನಿಮಗೆ ಸಿಗಬಹುದು. मैं बिना धूप का चश्मा लगाए बैठक में पहुंचा. ನೋಡ್ರಿ ಈಗೇನಾಯಿತು, ನಾನು ಆ ಸಮ್ಮೇಳನಲ್ಲಿ ಹೋಗಬೇಕಾಗಿತ್ತು ಫಂಕ್ಷನಲ್ಲಿ, ವಿತೌಟ್ ಕೂಲಿಂಗ್ ಗ್ಲಾಸ್ ಆ ಸಮ್ಮೇಳನಲ್ಲಿ ಹೋದೆ. बैठक में 15 मिनट चाय की छुट्टी हुई. ಆ ಸಮ್ಮೇಳನಲ್ಲಿ ಅವರು ಭಾಷಣವನ್ನು ಹೇಳ್ತಾ ಹೇಳ್ತಾ ಒಂದು 15 ಮಿನಿಟ್ ಬ್ರೇಕ್ ಇತ್ತು, ಟೀ ಬ್ರೇಕ್. लोगों ने ಸಹಾನುಭೂತಿ ಪ್ರಕಟ ಕಿ. ಅಲ್ಲಿ ಇರುವ ಜನ ಸಾಕಷ್ಟು ಅವರಿಗೆ ಸಹಾನುಭೂತಿಯಿಂದ ಮಾತಾಡ್ತಿದ್ರು. ಏಕ್ ಸಜ್ಜನ್ ಆಯೆ, ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದ. कहने लगे ಬಡಿ ಚೋರಿಯಾ ಹೋ ರಹಿ. ಹೌದಲ್ಲ, ಒಳ್ಳೆ ಸಮ್ಮೇಳನಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ಇಲ್ಲಿ ಸಾಕಷ್ಟು ಕಳ್ತನ ಆಗ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ದೇಖಿಯೇ ಆಪ್ಕಾ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯಾ. ಹೌದಲ್ಲ, ನಿಮ್ಮ ಕೂಲಿಂಗ್ ಗ್ಲಾಸ್ ಹೋಗಿದೆಯಲ್ಲ, ಎಲ್ಲಿ ಯಾರು ತಗೊಂಡಿರಬಹುದು ಅಂತ ಇಲ್ಲಿ ಈ ಮಾತು ಇವರು ಸಜ್ಜನ್ ಅವ್ರಿಗೆ, ಲೇಖಕ್ ಅವರಿಗೆ ಕೇಳ್ತಾ ಇದ್ದಾರೆ. ವಹ ಧೂಪ್ ಕಾ ಚಶ್ಮಾ लगाए थे. मुझे याद था एक दिन पहले वह धूप का चश्मा नहीं लगाए थे. ನನಗೆ ನೆನಪಿದೆ, ನಾನು ಏನಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದಿನ ಅಂದರೆ ನಾನೀಗ ಬೆಳಗ್ಗೆ ನಿಮಗೆ ಹೇಳಬೇಕಾಗಿತ್ತು, ಏನಂತ ಹೇಳಬೇಕಾಗಿತ್ತು, ನಾನು ಕೂಲಿಂಗ್ ಗ್ಲಾಸ್ ಇಲ್ಲೇ ಇಟ್ಟಿದ್ದೆ, ಅದು ಎಲ್ಲೇ ಹೋಗಿದೆಯಲ್ಲ, ನನ್ನ ಕೂಲಿಂಗ್ ಗ್ಲಾಸ್ ಯಾರು ತಗೊಂಡಿರಬಹುದು, ನಾನೇನು ಎಲ್ಲಿ ಇಟ್ಟಿದ್ದೆಲ್ಲ ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇರುವ ಒಂದು ಸಜ್ಜನ್, ಒಂದು ವ್ಯಕ್ತಿಗೆ ಅವ್ರು ನೋಡ್ತಾ ಇದ್ದಾರೆ, ಅವ್ರೇನು ಕೂಲಿಂಗ್ ಗ್ಲಾಸ್ ಏನು ಹಾಕ್ಕೊಂಡಿದ್ದಿಲ್ಲ, ಇವಾಗ ನೋಡ್ತಾ ಇದ್ದೀನಿ ಅವ್ರ ಕಡೆ ಇದೆಲ್ಲ ನನ್ನ ಕೂಲಿಂಗ್ ಗ್ಲಾಸ್ ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. मैंने देखा जो चश्मा वह लगाए थे वह मेरा ही था. ನಾನು ಏನು ನೋಡ್ತಾ ಇದ್ದೀನಲ್ಲ, ಅವರ ಚಶ್ಮಾ ನಂದೇ ತಗೊಂಡು ನನಗೆ ಹೇಳ್ತಾ ಇದ್ದಾರೆ ಅಲ್ಲ ಅಂತ ಲೇಖಕ್ ವಿಚಾರ ಮಾಡ್ತಾ ಇದ್ದಾರೆ. कहने लगे आपने चश्मा लगाया नहीं था. मैंने कहा रात को क्या चांदनी में धूप का चश्मा लगाया जाता है. मैंने कमरे की टेबल पर ರಖ್ ದಿಯಾ ಥಾ. ನೋಡ್ರಿ, ನೀವೇನು ಸ್ಪೆಕ್ಸ್ ಹಾಕೊಂಡಿದ್ದಿಲ್ಲ, ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಿ ಅಂತ ಈ ಥರ ಕೇಳಿದ ತಕ್ಷಣ ಅವ್ರೇನಂತ ಹೇಳ್ತಾರೆ, ನಿನ್ನೆ ನೈಟ್ ಇತ್ತು, ನೈಟಲ್ಲಿ ಮಧ್ಯರಾತ್ರಿಯಲ್ಲಿ ಯಾರಾದರೆ ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ತಾರೇನೋ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ವಿಚಾರ ಮಾಡಿರಿ ನೀವು, ಇವಾಗ ಮಧ್ಯಾಹ್ನ ಇದೆ, ನಾನು ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ. ವಹ ಬೋಲೆ ಕೋಯಿ ಉಠಾ ಲೇ ಗಯಾ ಹೋಗಾ. ಈ ಕೂಲಿಂಗ್ ಗ್ಲಾಸ್ ಯಾರಾದರೆ ತಗೊಂಡು ಹೋಗಿರಬಹುದು. ಮೈ ಉನ್ಹೇ ದೇಖ್ ರಹಾ ಥಾ और वह मेरा चश्मा लगाए इत्मीनान से बैठे थे. ನಾನು ನೋಡ್ತಾ ಇದ್ದೆ, ಅವರು ನನ್ನ ಚಶ್ಮಾ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅವರು ಯಾವ ಥರ ಇದ್ದಾರೆ ಅಂದರೆ ಅವ್ರಿಗೂ ಸ್ವಲ್ಪ ಭಯ ಇಲ್ಲ, ಒಂದು ಭರೋಸೆ, ಒಂದು ವಿಶ್ವಾಸದಿಂದ ನಂದೇ ಅದು ಅಂತ ಹೇಳ್ತಾ ಇದ್ದಾರೆ. ಆ ಥರ ಅವರು ಇದ್ದಾರೆ. तीसरे दिन रात को लौटा तो कुछ हरारत थी, थोड़ी ठंड भी थी. मैंने सोचा बिस्तर से कंबल निकाल लूं, पर कंबल भी गायब थी. ನೋಡ್ರಿ, ನೆಕ್ಸ್ಟ್ ಡೇ ಅವ್ರ ಫಂಕ್ಷನ್ ಆಗಿದ್ಮೇಲೆ ಬರ್ತಾ ಇದ್ರು. ಬರಬೇಕಾದಾಗ ಅವರು ಏನು ವಿಚಾರ ಮಾಡಿದ್ರು, ನನ್ನ ಕೂಲಿಂಗ್ ಗ್ಲಾಸ್ ಇಲ್ಲ, ಆಮೇಲೆ ನಾನು ಏನೇನೋ ತಂದಿದ್ದೆ ಎಲ್ಲ ಈ ಥರ ಹೋಗ್ತಾ ಇದ್ದಾವಲ್ಲ, ಹೇಗೆ ಈ ಥರ ಆಯ್ತಂದರೆ ಅಂತ ಅವ್ರು ವಿಚಾರ ಮಾಡ್ತಾ ನೈಟ್ ಆ ಗೋಷ್ಠಿಯ ಭಾಷಣ ಆಗಿದ್ಮೇಲೆ ಸಮ್ಮೇಳನದಿಂದ ಬರಬೇಕಾದಾಗ ಸಣ್ಣ ಜ್ವರ ಇತ್ತು ಅವರಿಗೆ. ಈಗ ಆ ಸಣ್ಣ ಜ್ವರ ಇದೆ ಅಂತ ಅವರು ಕಂಬಲ್ ಅಂದರೆ ಶಾಲನ್ನು ಹುಡುಕ್ತಾ ಇದ್ದಾರೆ. ಆ
ಅವ್ರಿಗೆ ಶಾಲು ಕಾಣ್ತಾ ಇಲ್ಲ, ಈಗ ಶಾಲ್ ಗಾಯಬಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫಿರ್ ಹಲ್ಲಾ ಹುವಾ, ಮತ್ತೆ ಸೌಂಡ್ ಆಯಿತು, ಮತ್ತೆ ಗಲಾಟೆ ಆಯಿತು. स्वागत समिति के मंत्री आए, कोई कार्यकर्ता आए, कई कार्यकर्ता आए, ಮಂತ್ರಿ ಕಾರ್ಯಕರ್ತಾओं को ದಾಟನೆ ಲಗೆ. ನೋಡ್ರಿ, ಇವ್ರ ರೂಮಲ್ಲಿ ಈ ಥರ ಆಗಿದೆ ಅಂತ ಅಲ್ಲಿ ಇರುವ ಸಮಿತಿಯಲ್ಲಿ, ಸ್ವಾಗತ ಸಮಿತಿಯಲ್ಲಿ ಇರುವ ಮಂತ್ರಿ ಅವರು ಬಂದಿದ ಮೇಲೆ ಅಲ್ಲಿ ಇರುವ ಆರ್ಗನೈಸರ್ಸ್ ಏನಿದ್ರಲ್ಲ ಅವ್ರಿಗೆಲ್ಲರಿಗೆ ಮಂತ್ರಿ ಅವರಿಗೆ ಬೈದರು. ತುಮ್ ಲೋಗು ಕ್ಯಾ ಕರ್ತೆ ಹೋ, ನಿಮ್ಮ ವರ್ಕ್ ಇದೆ, ನೀವು ಸರಿಯಾಗಿ ನೋಡ್ಕೊಂಡು ಹೋಗಬೇಕು, ನೀವು ಏನು ಮಾಡ್ತಾ ಇದ್ದೀರಿ, ತುಮ್ಹಾರಿ ಡ್ಯೂಟಿ ಯಹಾ ಹೈ, ನಿಮ್ಮ ಡ್ಯೂಟಿ ಇಲ್ಲೇ ಇದೆ, ನೀವು ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲಿ ಇರುವ ಕಾರ್ಯಕರ್ತೆ ಅವರಿಗೆ ಮಂತ್ರಿ ಅವರು ಹೇಳ್ತಾ ಇದ್ದಾರೆ. ತುಮ್ಹಾರೆ ರಹತೆ ಚೋರಿಯಾ ಹೋ ರಹಿ ಹೈ, ನೀವೆಲ್ಲರೂ ಇದ್ರೇನು ಇಲ್ಲಿ ಇರುವ ಜನ ತನ್ನ ಸಾಕಷ್ಟು ಸಾಮಾನನ್ನು ಕಳ್ಕೊಳ್ತಾ ಇದ್ದಾರೆ. ತುಮ್ಹಾರಿ ಡ್ಯೂಟಿ ಯಹಾ ಹೈ, ನಿಮ್ಮ ಡ್ಯೂಟಿ ಇಲ್ಲೇ ಇದೆ. ತುಮ್ಹಾರೆ ರಹತೆ ಹುವೆ ಅಂದರೆ ನೀವೆಲ್ಲರೂ ಇದ್ರೇನು ಈ ಥರ ಆಗ್ತಾ ಇದೆಯಲ್ಲ ಅಂತ ಮಂತ್ರಿ ಅವರು ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಫಿರ್ ಕ್ಯಾ ಹೋತಾ ಹೈ, ಯಹಾ ಇಮಾನ್ದಾರ್ ಸಮ್ಮೇಳನ ಹೈ, ಸ್ವಲ್ಪ ವಿಚಾರ ಮಾಡ್ರಿ, ಇಲ್ಲಿ ನಾವು ಬಂದಿದ್ದೀವಲ್ಲ, ಈ ಯಾವುದು ಸಮ್ಮೇಳನ ಇದೆ, ಹಾನೆಸ್ಟ್ ಸಮ್ಮೇಳನ ಇದೆ ಅಂತ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಬಾಹರ್ ಯಹಾ ಚೋರಿ ಕಿ ಬಾತ್ ಫೈಲಿ ತೋ ಕಿತ್ನಿ ಬದನಾಮಿ ಹೋಗಿ. ನೋಡ್ರಿ, ಸ್ವಲ್ಪ ವಿಚಾರ ನೀವು ಮಾಡಬೇಕು, ಈ ಮಾತು ಬೇರೆ ಕಡೆ ಎಲ್ಲರ ಕಡೆ ಸ್ಪ್ರೆಡ್ ಆಯ್ತಂದ್ರೆ ನಮ್ದು ಎಲ್ಲರದು ಅವಮಾನ ಆಗಬಹುದು, ಸ್ವಲ್ಪ ನೀವು ವಿಚಾರ ಮಾಡ್ರಿ. ಕಾರ್ಯಕರ್ತಾವನೇ ಕಹಾ ಹಮ್ ಕ್ಯಾ ಕರೆ, ಸ್ವಲ್ಪ ನಾವು ವಿಚಾರ ಮಾಡಬೇಕು. ಕಾರ್ಯಕರ್ತ ಅಂದ್ರೆ ಅಲ್ಲಿರುವ ಆರ್ಗನೈಸರ್ ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬಹುದು ಈ ಥರ ಆಯ್ತಂದ್ರೆ. ಅಗರ್ ಸಾಮಾನ್ಯ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ ಕ್ಯಾ ಹಮ್ ಉನ್ಹೇ ರೋಕ್ ಸಕ್ತೆ ಹೇ, ಇಲ್ಲಿ ಇರುವ ಅತಿಥಿ ಅವರು ಸಾಮಾನ್ಯವಾಗಿ ಇದಾರಲ್ಲ, ಅವ್ರು ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತಾರೆ, ನಾವು ಏನು ಮಾಡೋಕ್ಕೆ ಬರಲ್ಲಲ್ಲ. ಮಂತ್ರಿನೇ ಗುಸ್ಸೆ ಸೆ ಕಹ, ಅಲ್ಲಿ ಇರುವ ಮಂತ್ರಿ ಅವ್ರಿಗೆ ಬಹಳ ಸಿಟ್ಟಿಂದ ನೋಡ್ತಾ ಇದ್ದಾರೆ. ಮೈ ಪೊಲೀಸ್ ಕೋ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂँ. ನೋಡ್ರಿ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ನಾನು ಹೀಗೆ ಮಂತ್ರಿ ಅವರು ಇಲ್ಲಿ ಕಂಪ್ಲೇಂಟ್ ಮಾಡಿ ಪೊಲೀಸ್ ಅವರಿಗೆ ಕರೀತೀನಲ್ಲ, ಕರೆದಿದ ತಕ್ಷಣವೇ ಏನಾಗುತ್ತದೆ, ಎಲ್ಲರಿಗೆ ಅವರು ಚೆಕ್ ಮಾಡುತ್ತಾರೆ, ನಿಮ್ಗೆ ಅವಾಗೆ ಗೊತ್ತಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾರೆ. ಮೇನೆ ಸಮಜಾಯ, ಅಲ್ಲಿ ಎಲ್ಲ ಮಾತನ್ನು ಕೇಳಿ ಲೇಖಕ ಅವರು ಎಲ್ಲರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಐಸಾ ಹರ್ಗಿಸ್ ಮತ್ ಕರಿಯೇ, ಈ ತರಹ ಮಾಡೋದು ತಪ್ಪು, ನೀವು ಈ ಥರ ಮಾಡೋಕ್ಕೆ ಹೋಗಬಾರ್ದು. ईमानदारों के सम्मेलन में पुलिस ईमानदारों की तलाशी ले, यह ಬಡಿ ಅಶೋಭನೀಯ ಬಾತ್ ಹೋಗಿ. ಸ್ವಲ್ಪ ವಿಚಾರ ಮಾಡ್ರಿ, ನಾವು ಯಾವ ಸಮ್ಮೇಳನಕ್ಕೆ ಬಂದಿದ್ದೀವಿ, ಹಾನೆಸ್ಟ್ ಸಮ್ಮೇಳನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಪೊಲೀಸ್ ಬಂತಂದರೆ ನಮ್ಗೆಲ್ಲರದು ಅವಮಾನ ಆಗಬಹುದು, ಈ ಥರ ಮಾಡೋದು ತಪ್ಪು ಅಂತ ಇವರು ಲೇಖಕ ಅವರು ಎಲ್ಲರಿಗೆ ಹೇಳುತ್ತಾರೆ. ಫಿರ್ ಇತನೇ ಬಳೆ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ. ನೋಡಿದ ಬಹಳ ದೊಡ್ಡ ಸಮ್ಮೇಳನ ಇದೆ, ಸ್ವಲ್ಪ ಏನಾರ ಒಂದು ಗಲಾಟೆ ಆಗೋದು ಅದು ಮಾಮೂಲು ಅಂತ ಈ ಥರ ಹೇಳುತ್ತಾರೆ. ಏಕ ಕಾರ್ಯಕರ್ತಾನೆ ಕಹಾ ತಲಾಶಿ किनकी करवाएंगे, आधे के लगभग डेलीगेट तो किराया लेकर दोपहर को ही ವಾಪಸ್ ಚಲೆ ಗए. ನೀವು ಯಾರಿಗಂತ ಚೆಕ್ ಮಾಡಿಸ್ತೀರಿ, ಎಲ್ಲರೂ ಆಲ್ಮೋಸ್ಟ್ ಆಲ್ ಅರ್ಧಕ್ಕಿಂತ ಡೆಲಿಗೇಟ್ಸ್ ಇಲ್ಲಿಂದ ನಮ್ಮ ಕಡೆಯಿಂದ ಅವರು ಟಿಕೆಟನ್ನು ತಗೊಂಡು ಹೋಗಿದ್ದಾರೆ. रात को पहनने के कपड़े सिरहाने दबाकर सोया, नई चप्पलें और शेविंग का डिब्बा बिस्तर के नीचे दबाया. ನೋಡ್ರಿ, ಲಾಸ್ಟ್ಗೆ ಏನಾಯಿತು, ರಾತ್ರಿ ಆಯಿತು. ರಾತ್ರಿ ಆದ ತಕ್ಷಣ ಲೇಖಕ ಅವ್ರಿಗೆ ಭಯ ಆಯಿತು. ತನ್ನ ಬಟ್ಟೆ ಏನಿತ್ತಲ್ಲ, ಆಮೇಲೆ ಹೊಸ ಸ್ಲೀಪರ್ಸ್ ತಗೊಂಡಿದ್ರು, ಹೊಸ ಸ್ಲೀಪರ್ಸ್, ಶೇವಿಂಗ್ ಮಿಷಿನ್ಸ್ ಎಲ್ಲ ಇರುವ ಒಂದು ಬಾಕ್ಸ್ ಇತ್ತು, ಅವೆಲ್ಲವನ್ನು ಅವ್ರು ಏನು ಮಾಡಿದರು, ತಲೆ ದಿಂಬು ಕೆಳಗೆ ಇಟ್ಕೊಂಡು ಮಕ್ಕೊಂಡ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಯ, ಇದ್ದಿದ್ದು ಸಾಮಾನು ನಾನು ಕಳ್ಕೊಂಡ್ರೆ ಹೇಗೆ ಅಂತ ಅವರು ವಿಚಾರ ಮಾಡುತ್ತಾ ಈ ಥರ ಮಲಗುತ್ತಾರೆ. ಸುಭಾ ಮುझे लौटना था, ಈಗ ನನಗೆ ಬೆಳಗ್ಗೆ ನನ್ನ ಊರಿಗೆ ಹೋಗೋದಿತ್ತು. ಮುझे उन लोगों ने
ಅಚ್ಚಾ ಪೈಸಾ ದಿಯಾ. ನಾನು ಈ ಸಮ್ಮೇಳನಕ್ಕೆ ಬಂದಿನಲ್ಲ, ಎಲ್ಲರೂ ನನಗೆ ಅಂದರೆ ಇಲ್ಲಿ ಇರುವ ಆರ್ಗನೈಸರ್ಸ್ ಮಂತ್ರಿಯವರು ನನಗೆ ಒಳ್ಳೆ ದುಡ್ಡನ್ನು ಕೊಟ್ಟಿದ್ರು. मैंने ಸಾಮಾನ್ ಬಾಂಧ. ನನ್ನ ಸಾಮಾನು ಅಂದರೆ ನನ್ನ ಕಡೆ ಇದ್ದಿದ್ದ ಸಾಮಾನೆಲ್ಲ ನಾನು ಪ್ಯಾಕ್ ಮಾಡಿಕೊಂಡೆ. ಮಂತ್ರಿ ನೇ ಕಹಾ ಪರ್ಸಾಯಿ ಜಿ ಗಾಡಿ ಆನೆ ಮೇ ದೇರ್ ಹೈ. ಇನ್ನೂ ಟೈಮ್ ಇದೆ ಗಾಡಿ ಬರೋಕ್ಕೆ, ನೀವು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಿ ಅಂತ ಅಲ್ಲಿರುವ ಮಂತ್ರಿ ಅವ್ರಿಗೆ, ಲೇಖಕ ಅವ್ರಿಗೆ ಕೇಳ್ತಾ ಇದ್ದಾರೆ. ಚಲಿಯೇ ಸ್ವಾಗತ್ ಸಮಿತಿ ಕೆ ಸಾಥ್ ಅಚ್ಚೆ ಹೋಟೆಲ್ ಮೇ ಭೋಜನ್ ಹೋ ಜಾಯ್. ಬರ್ರಿ ಎಲ್ಲರೂ ನಾವು ಇನ್ನು ಸ್ವಲ್ಪ ಜನ ಏನು ಅತಿಥಿಗಳು ಎಲ್ಲರೂ ಕೂಡಿ ಒಂದು ಒಳ್ಳೆ ಹೋಟೆಲಲ್ಲಿ ಭೋಜನ ಮಾಡೋಣ. ಅಬ್ ತಾಲ ಲಗಾ ದೇತೆ ಹೇ. ನಾವು ಏನು ಮಾಡೋಣ ಈಗ, ಅಲ್ಲಿ ಲಾಕ್ ಹಾಕೋಣ. ಪರ್ ತಾಲ ಭಿ ಗಾಯಬ್ ಥಾ. ನೋಡ್ರಿ ಮತ್ತೇನಾಯಿತು, ಅವರು ಲಾಕ್ ಹಾಕಕ್ಕೆ ಹೋಗಿದ್ರು, ಮತ್ತೆ ಅಲ್ಲಿ ಲಾಕ್ ಇದ್ದಿಲ್ಲ. ಇದೇ ಥರ ಒಂದೊಂದೊಂದೊಂದು ಎಲ್ಲ ಗಾಯಬ್ ಆಗ್ತಾ ಇದ್ದು ಅಂತ ಹೇಳ್ತಾ ಇದ್ದಾರೆ. ತಬ್ ತಾಲ ತಕ್ ಚುರಾ ಲಿಯಾ ಗಜಬ್ ಹೋ ಗಯಾ. ಅಮ್ಮ, ಈ ಥರ ಇಲ್ಲಿ ಈ ಸಮ್ಮೇಳನಲ್ಲಿ ಆಗ್ತಾ ಇದೆ ಅಂದರೆ ನನಗೆ ಹೈರಾಣ ಆಗ್ತಾ ಇದೆ ಅಂತ ಮಂತ್ರಿಯವರು ಹೇಳ್ತಾ ಇದ್ದಾರೆ. मैंने कहा ರಿಕ್ಷಾ ಬುಲ್ವಾಯಿಯೇ ಮೈ ಸೀದಾ ಸ್ಟೇಷನ್ ಜಾऊंगा. ನೀವು ಆಟೋವನ್ನು ಕರೀರಿ, ನಾನು ಈಗ ಸ್ಟೇಷನ್ಗೆ ಹೋಗ್ತೀನಿ. ಯಾವ ಹೋಟೆಲ್ ಬೇಡ, ಊಟ ಬೇಡ, ನಮ್ಮ ಊರಿಗೆ ನಾನು ಹೋಗಬೇಕು ಅಂತ ಲೇಖಕ ಅವರು ಹೇಳ್ತಾ ಇದ್ದಾರೆ. ಯಹಾ ನಹಿ ರುಕುಂಗ. ಈಗ ಒಂದು ಸೆಕೆಂಡು ನಾನು ಇಲ್ಲಿ ಇರಲ್ಲ. ಮಂತ್ರಿ ಹೈರಾನ್ ಥೇ. ಈಗ ಮಂತ್ರಿ ಬಹಳ ಹೈರಾಣ ಆದ್ರು. ಬೋಲೆ ಐಸಿ ಭಿ ಕ್ಯಾ ನಾರಾಜ್ಗಿ ಹೈ. ನೀವು ಈ ಥರ ಯಾಕೆ ಮಾಡ್ತಾ ಇದ್ದೀರಿ, ನಮ್ಮಿಂದ ಯಾಕೆ ನಿಮಗೆ ಏನಾರ ಬೇಜಾರಾಗಿದೆ. मैंने कहा ನಾರಾಜ್ಗಿ ಕತ್ತೆ ಹಿ ನಹಿ ಹೈ. ನೋಡ್ರಿ ಲೇಖಕರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ನನಗೆ ಏನು ಬೇಜಾರಾಗಿಲ್ಲ, ನೀವು ಆ ಥರ ಏನು ತಿಳ್ಕೊಬಾರದು. बात यह है कि चीज़ें तो सब चुरा ली गई, ताला तक चोरी मैं ಚಲಾ ಗಯಾ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ ಅವರು, ನನ್ನ ಕಡೆ ಸಾಕಷ್ಟು ಏನೇನು ಸಾಮಾನು ಇತ್ತಲ್ಲ, ಎಲ್ಲ ಸಾಮಾನು ನಾನು ಕಳ್ಕೊಂಡಿದ್ದೀನಿ. ಈಗ ಇಲ್ಲಿ ಇರುವ ಲಾಕು ಹೋಗಿದೆ. ಅಬ್ ಮೈ ಬಚಾ ಹೂ. ಈಗ ಯಾರು ಏನು ಇಲ್ಲ, ಈಗ ನಾನು ಒಬ್ಬನೇ ಉಳಿದಿದ್ದೀನಿ. ಅಗರ್ ರುಕಾ ತೋ ಮೈ ಹಿ ಚುರಾ ಲಿಯಾ ಜಾऊंगा. ಈಗ ಸ್ವಲ್ಪ ಸಮಯ ನಾನು ಇಲ್ಲೇ ಇತ್ತಂದರೆ ಈಗ ನಾನು ಇಲ್ಲಿಂದ ಕಳ್ತನ ಆಗುತ್ತದೆ, ಅಂದರೆ ನನಗೆ ಇವರು ಕರ್ಕೊಂಡು ಹೋಗಬಹುದು, ನಾನು ಇಲ್ಲಿ ಇರಲ್ಲ, ನನಗೆ ಭಯ ಆಗ್ತಾ ಇದೆ ಅಂತ ಲೇಖಕ್ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಳ್ಳೆ ಒಂದು ಸಜೆಸ್ಟ್ ನಿಮಗೆ ಪಾಠ ಆಶೆಯಲ್ಲಿ ತಿಳಿಸಿದ್ದಾರೆ. ಪಾಠ का आशय इस जगत में अच्छाई बुराई दोनों दिखाई देती है. ನೋಡ್ರಿ, ನಾವು ಜಗತ್ತಲ್ಲಿ ಇದ್ದೀವಿ, ವಾಸವಾಗಿದ್ದೀವಿ ಅಂದರೆ ನಮಗೆ ಒಳ್ಳೆತನ ಮತ್ತು ಕೆಟ್ಟದ್ದು ಎಲ್ಲವನ್ನು ಕಾಣುತ್ತದೆ. हंस शीर न्याय की तरह इनमें हमें सिर्फ अच्छाई को अपनाकर बुराई को छोड़ देना चाहिए. ನೋಡ್ರಿ, ಹಂಸ ಯಾವಾಗಲೂ ಒಳ್ಳೆತನ ಆಯ್ಕೆ ಮಾಡಿ ಕೆಟ್ಟದನ್ನು ಬೀಳುತ್ತದೆ, ಅದೇ ತರಹ ಬಿಟ್ಟುತ್ತದೆ. ನಾವು ಮನುಷ್ಯರು ಅದೇ ಥರ ನಮ್ಮ ಜೀವನದಲ್ಲಿ ಇರಬೇಕು. ಕೆಟ್ಟದನ್ನು ನಾವು ಯಾವತ್ತೂ ಆಯ್ಕೆ ಮಾಡಬಾರ್ದು, ಒಳ್ಳೆಯದನ್ನು ಯಾವತ್ತು ನಾವು ಆಯ್ಕೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಳ್ಳೆತನ ನಮ್ಮ ಜೀವನದಲ್ಲಿ ಯೂಸ್ ಆಗುತ್ತದೆ. ಬೇಮಾನಿ ಭಿ ಏಕ ಅವಗುಣ ಹೈ. ನೋಡ್ರಿ, ಬೇಮಾನಿ ಅವಸರ ಸಿಕ್ಕಿದ ಮೇಲೆ ಸಾಕಷ್ಟು ಜನ ಆ ಥರ ಮಾಡುತ್ತದೆ ಅಂದ್ರೂ ಅವ್ರಿಗೂ ಒಂದು ಗುಣ ಇರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಾವು ಅದನ್ನು ಈ ಪಾಠದಿಂದ ತಿಳ್ಕೊಳೋದು ಏನಿದೆ ಅಂದರೆ, ಜಗತ್ತಲ್ಲಿ ಇಂಥ ಜನನು ಇರುತ್ತಾರೆ ಅನ್ನೋದು ನಮಗೆ ಇಲ್ಲಿ ತಿಳಿದು ಬಂದಿದೆ. ಬೇಮಾನೋ ಪರ್ ವ್ಯಂಗ್ಯ करते हुए प्रस्तुत रचना द्वारा लेखक ने सचेत किया है कि हम बेईमानी से दूर रहे. ನೋಡ್ರಿ, ಬೇಮಾನೋ ಪರ್ ವ್ಯಂಗ್ಯ ಕರ್ತೆ ಹುವೆ ಅಂದರೆ ಇಲ್ಲಿ ಸಾಕಷ್ಟು ಕೆಟ್ಟ ಜನನು ಇರುತ್ತಾರೆ, ಅವ್ರ ಬಗ್ಗೆ ವ್ಯಂಗ್ಯವಾಗಿ ಹೇಳುತ್ತಾ ಈ ಪಾಠ ಇಲ್ಲ ನಮ್ಮ ಮುಂದೆ ರಚನೆ ಮಾಡಿದ್ದಾರೆ. ಅದೇ ಒಂದು ಪಾಠದಲ್ಲಿ ಪ್ರಸ್ತುತ ರಚನಾ ಅಂದರೆ ಇಲ್ಲಿ ನಾನು ನಿಮಗೆ ಇಮಾನ್ದಾರೋಂಗೆ ಸಮ್ಮೇಳನ ಅನ್ನೋದ್ರ ನಿಮಗೆ ಏನು ತಿಳಿಸಿದ್ದೀನಲ್ಲ, ಆ ಲೇಖಕ ಇವ್ರು ಏನಂತ ನಮಗೆ ತಿಳಿಸ್ತಾ ಇದ್ದಾರೆ, ನಮ್ಮೆಲ್ಲರಿಗೆ ಸಾವಧಾನಾಗಿ ಇರಬೇಕು. ಲೇಖಕನೇ ಸಚೇತ್ ಕಿಯಾ ಹೈ ಅಂದರೆ ನಮಗೆಲ್ಲರಿಗೆ ಸಾವಧಾನಾಗಿ ಇರಬೇಕು ಅಂತ ತಿಳಿಸಿದ್ದಾರೆ. ಹಮ್ ಬೇಮಾನಿ ಸೆ ದೂರ ರಹೆ. ನಾವು ಯಾವಾಗಲೂ ಹಾನೆಸ್ಟ್ ಆಗಿ ಇರಬೇಕಂದ್ರೆ ಕೆಟ್ಟದನ್ನು ಆಯ್ಕೆ ಮಾಡಬಾರ್ದು, ಅದಕ್ಕೆ ನಾವು ದೂರ ಇರಬೇಕು ಅಂತ ತಿಳಿಸಿದ್ದಾರೆ. बच्चों, इस पाठ में हमने बेईमानी को
छोड़कर ईमानदारी को अपनाने के बारे में सीखना है। यहाँ तक के लिए धन्यवाद।